ನಿಮ್ಗೆ ನಾಳೆವರೆಗೆ ಗಡುವು ಕೊಟ್ಟಿದ್ರು, ಇವತ್ತು ಪ್ರತಿಭಟನೆ. ಹಾ ನೋಡ್ರಿ, ಇವತ್ತಿಗೆ ಲಾಸ್ಟ್ ಗಡುವು ಕೊಟ್ಟಿದ್ರಿ, ಅವ್ರು ಬರಾಕ್ ಆಗಿಲ್ರಿ. ಈ ಪೊಲೀಸರು ರೈತರ ಮೇಲೆ ಯಾಕಾರ ಇದು ಬಡ್ಗಿ ಮಾಡೋದ್ರಿ ಇವ್ರ ದಬ್ಬಾಳಿಕೆ. ಸರ್ ನಾವು ಎಲ್ಲಾ ರೈತರು ಬಂದೇವ್ರಿ ಹೋರಾಟ ಇವ್ರ ನಮ್ಮನೆ ಗಿಡದ ಒಳಗೆ ಒಂದ್ ಸ್ವಲ್ಪ ರೈತರ ಮೇಲೆ ಕೈ ಮಾಡೋಣ, ಒಂದ್ ಸ್ವಲ್ಪ ಎದ್ದು ಬಂದಾರ್ರಿ. ಮತ್ತೇನಿಲ್ರಿ ಓಡಾಟ ದಬ್ಬಾಳಿಕೆ ಮಾಡತ್ತಾರೆ. ಹೌದ್ರಿ. ಒತ್ತಾಯ ಮಾಡಿದ್ರೆ ನಮ್ಮ 3,500 ರೂಪಾಯಿ ಕೊಡಬೇಕ. ಇಲ್ಲಿಂದ ಈಗ ಪ್ರತಿಭಟನೆ ಬಿಟ್ಟು ಹೋಗೋದಿಲ್ಲ. ಮಾಡಾವ್ ನಾವ್ ಇಲ್ಲ. ಹಲೋ, ನಾವು ಹಂಚವ ಗ್ರಾಮದ ರೈತರ ಪರವಾಗಿ ನಾ ಮಾತಾಡೋನು. ಲಾಗುಡ ದರ ಯಾರನ್ನ ಕೇಳಿ ಹೆಚ್ಚು ಮಾಡ್ರು, ಔಷಧ ದರ ಯಾರನ್ನ ಕೇಳಿ ಹೆಚ್ಚು ಮಾಡ್ರು. 8-9 ವರ್ಷ ಆತ. ಕೈ ಬಿಡ್ದಾರ 10 ರೂಪಾಯಿ ಯಾರು ಹೆಚ್ಚು ಮಾಡ್ರಣ್ಣ, ಹೆಚ್ಚು ಮಾಡ್ರಣ್ಣ ಯಾರು. ನಮ್ಗ ಹಾಕೊಂಡ್ ಬರಾಕ ರೈತರಿಗೆ ಒಂದೊಂದು ಹಂಗೆದಾವು. ಇದ್ರ ಮನಿಗೆ ಹೋದ ಕೂಡಲೇ ನಾವು ಕಾಲಿಡ್ಬೇಕ. ಮತ್ತೊಂದು ಫಂಕ್ಷನ್ ಬರಾಕ ರೈತರ ಸಮಸ್ಯೆ ಹಿಂಗೆ ಐತಿ. ರೈತ ಯಾರನ್ನ ಗೋಣ್ ಮುರಿಯೋದಿಲ್ಲ, ರೈತ ಯಾರನ್ನ ಗೋಣ್ ಮುರಿಯೋದಿಲ್ಲ. ಅನ್ನ ಕೊಡ್ತಾನು, ನೀರು ಕೊಡ್ತಾನು, ಬೆಳೆ ಕೊಡ್ತಾನು, ಸಕ್ಕರೆ ಕೊಡ್ತಾನು ಚಹಾ ಕುಡಿಯಾಕ. ಸಚಿವರು ಬಂದಿದ್ರು ನಾಳೆವರೆಗೆ ಗಡುವು ಕೊಡ್ರಿ, ನಾ ಇವತ್ತು ಮೀಟಿಂಗ್ ಮಾಡ್ತೀನಿ, ನಿಮ್ಗ ನ್ಯಾಯಯುತವಾದ ಬೇಡಿಕೆ ನಮ್ದ ರೋಜಿಗೆ ರೈತರ ತಾವೇ ಬೇಕು ಬ್ಯಾಡ್ರಿ. ಕಾವೇರಿ ಐತಿ 8-9 ದಿವಸ ಆತಿ ಇವತ್ತಿಗೆ. ರೋಡ್ ಮ್ಯಾಲ ಹೆಣ್ಮಕ್ಳನ್ನು ರೊಟ್ಟಿ ತಂದು ಮಾಡಿಕೊಡೋರು, ಅಕ್ಕಿ ಹಾಕೋರು, ರೋಡ್ ಮೇಲೆ ವಸತಿ ಮಾಡೋರು. ನಮ್ಮ ವಿಜಯದರ್ನು ಅಲ್ಲಿ ಬಾವೇನ್ ಹಿಂಗ್ ಸರಿಯಂಗಿಲ್ಲ, ಇಲ್ಲಿಂದ ಹಿಂಗ್ ಸರಿಯಂಗಿಲ್ಲ. ಸರಿಯಂಗಿಲ್ಲ. ಹಾವೇನೆ ಬಂದ ಆಗದಂದ್ರೆ 3,500 ಕೊಡಬೇಕು. ಸೋಯಾಬೀನ್ ರೇಟ್ ಇಲ್ಲ ಕೊಡುವವರಿಗೆ ಇಲ್ಲೇ ನೀವೇನೇನ್ರಿ 3,500 ಕೊಡುವವರೆಗೆ ಇಲ್ಲೇ ಬಂದ್ರಿ, ರೋಡ್ ಬಂದ್ರಿ. ಇರುವಂತ ರೈತರು ಹೇಳ್ತಿರುವಂತದ್ದು ನಮಗೆ 3,500 ರೂಪಾಯಿನ ಕೊಡ್ಲೇಬೇಕು ಅಂದಾಗ ಮಾತ್ರ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಈಗ ರೈತರು ಹೇಳ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಆಕ್ರೋಶದ ಕಟ್ಟೆ ಕೂಡ ಈಗ ಒಡೆದಿರುವಂತದ್ದು. ಸಂಪೂರ್ಣವಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ಈಗ ರೈತರ ಮಯ ಆಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಏನು ರೈತರ ಟವೆಲ್ಗಳು ಇರುವಂತದ್ದು. ನ್ಯಾಯವನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಸರ್, ಈಗ ಸಿಎಂ ಅವರು ಸಭೆ ಕರೆದಿದ್ದಾರೆ, ರೈತರ ಸಭೆ ಕರೆದಿದ್ದಾರೆ. ಬೆಳಗಾವಿ ರೈತರು ಹೋಗಿಲ್ಲ. ಇಲ್ಲಿ ಏನ್ ನಿರ್ಧಾರ ತಗೋತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತ ಮಾಡೋದು. ನಾಳೆ ಅಲ್ಲ, ನಾವಂತೂ ಇವತ್ತೇ ಹೇಳಿದೆವು. ಆದ್ರೆ ಟೈಮಿಂಗ್ ಅವ್ರು ಕೂಡ ನಮಗೆ ಯಾರು ಟೈಮಿಂಗ್ ಕೂಡ ನಮಗೆ ಅಲ್ಲ. ಅವ್ರಿಗೆ ಹೊಸ ಕಾರ್ ಬೇಕಾದ್ರೆ ಅವ್ರ ನಮ್ಮ ಟೈಮಿಂಗ್ ಕೇಳ್ತಾರೋ ಇಲ್ಲ, ಅವ್ರಿಗೆ ಲಾಕ ಒಂದ್ ತಗೋತಾರ, ನಮಗೆ ಪಗಾರ ಕೇಳ್ತಾರೆ. ಪಗಾರ ಮಾಡಿದ್ಮೇಲೆ ಇವತ್ತು ನಾವಲ್ಲಿ ಕೂತ 9 ದಿವಸ ಆಗೈತಿ. ಅದು ಇನ್ನು ಯಾವ ನೆನತ್ರ ಯಾವ ಬರಕಿಲ್ಲ. ಅವ್ರಿಗೆ ಯಾವ ಟೈಮಿಂಗ್ ಹೇಳ್ಬೇಕಾಯ್ತ್ರಿ. ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಾಕ ನಮ್ಮ ಕಾರ್ಖಾನೆ ಮಾಲೀಕರದು ಏನ್ ಹೇಳ್ತಾರೆ ಅವ್ರಿಗೆ? ಅಲ್ರಿ, ಅದೇ 8 ದಿವಸ ಏನ್ ಮಾಡಿದ್ರಿ ನೀವು? 8 ದಿವಸ ಏನ್ ಮಾಡಿದ್ರಿ? ಅವರಿಗೆ ಕುರ್ಚೆ ಆಸೆ ಬಿಟ್ಟ ರೈತರ ಸಂಕಟ ಏನೈತಿ, ರೈತರ ತ್ರಾಸ ಏನೈತಿ, ರೈತರ ತ್ರಾಸ ಯಾಕೆ ಸಹಾಯದಾರು, ಅವ್ರಿಗೆ ಏನ್ ಸಮಸ್ಯೆ ಐತಿ, ನೀವ್ ಏನ್ ಹೇಳ್ತೀರಿ? ಈಗ ಸಿಎಂ ಮೀಟಿಂಗ್ ತಗೋತಾರ ಹೇರ್ ಇದೇ ಮೀಟಿಂಗ್ ಪೈಲಾ ಸಹ ತಗೋತ್ರಿ ಅಂದ್ರೆ ಹೈವೇ ಬಂದ್ ಆಗ್ತಿರ್ಕಿಲ್ಲ. ರೈತರು ಹೇಳ್ತಿರುವಂತದ್ದು ನಮಗೆ 3,500 ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಸದ್ಯ ಮಾಡ್ತಿರುವಂತದ್ದು ಗಮನಿಸಬಹುದು. ಏನು ಸಂಪೂರ್ಣವಾಗಿ ರೈತರು ಇಲ್ಲಿ ಸೇರಿರುವಂತದ್ದು. ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಹೇಳ್ತಿದ್ದಾರೆ. ಆದ್ರೆ ಏನು ನಾಳೆ ಗಡುವನ್ನ ಕೊಟ್ಟಿದ್ರು ರೈತ ಹೋರಾಟಗಾರರು, ನಾಳೆವರೆಗೂ ಗಡುವನ್ನ ಕೊಟ್ಟಿದ್ರು. ಆದ್ರೆ ನಮಗೆ ಗಡುವನ್ನ ಕೊಡೋದಕ್ಕೆ ಸರ್ಕಾರ ಯಾರು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡ್ತಿರೋದು. ನಮಗೆ ಕೊಡೋಕೆ ಇವ್ರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ರೈತರು ಮಾಡ್ತಿರುವಂತದ್ದು. ಸಂಪೂರ್ಣವಾಗಿ ಸಾಕಷ್ಟು ಯುವಕರು ಸೇರಿದ್ದಾರೆ, ರೈತರು ಸೇರಿದ್ದಾರೆ. ನಮಗೆ ಏನು ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬಹುತೇಕ ಸಂಪೂರ್ಣವಾಗಿ ಇಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ರೈತರಮಯ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಸೇರಿರುವಂತದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂತದ್ದು. ಜೊತೆಗೆ ಮೇಲ್ಗಡೆ ನಿಂತು ಕೂಡ ಇಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲೇ ಸ್ಥಳದಲ್ಲೇ ಕುಳಿತು ಸದ್ಯ ಈಗ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆಗೆ ರೈತರು ಕೂಡ ಈಗ ಮುಂದಾಗಿರುವಂತದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಸಂದೇಶವನ್ನ ಕೂಡ ರೈತರು ಕೊಡ್ತಿರುವಂತದ್ದು. ನಾಗೇಂದ್ರ ಬಾಬು, ನಿಮಗೆ ನಾಳೆವರೆಗೂ ಗಡುವು ಕೊಟ್ಟಿದ್ರು, ಇವತ್ತು ಪ್ರತಿಭಟನೆ. ನೋಡ್ರಿ, ಇವತ್ತಿಗೆ ಲಾಸ್ಟ್ ಗಡುವು ಕೊಟ್ಟಿದ್ರಿ, ಅವ್ರು ಬರಾಕ್ ಆಗಿಲ್ರಿ. ಈ ಪೊಲೀಸರು ರೈತರ ಮೇಲೆ ಯಾಕೆ
ಬದಿಗೆ ಮಾಡೋದಾರ್ರಿ ಇವ್ರ ದಬ್ಬಾಳಿಕೆ ಇವತ್ ನಾವು ಎಲ್ಲಾ ರೈತರು ಬಂದೇವ್ರಿ ಹೋರಾಟ ಬಂದೇವ್ರಿ ಇವ್ರ ನಮ್ಮನೆ ಗಿಡದ ಒಳಗೆ ಒಂದ್ ಸ್ವಲ್ಪ ರೈತರ ಮೇಲೆ ಕೈ ಮಾಡೋಣ ಒಂದ್ ಸ್ವಲ್ಪ ಎದ್ದು ಬಂದಾರ್ರಿ ಮತ್ತೇನಿಲ್ರಿ ಹೋರಾಟ ದಬ್ಬಾಳಿಕೆ ಮಾಡತ್ತಾರೆ. ಹೌದ್ರಿ ಒತ್ತಾಯ ಮಾಡಿದ್ರೆ ನಮ್ಮ 3,500 ರೂಪಾಯಿ ಕೊಡಬೇಕ ಇಲ್ಲಿಂದ ಈಗ ಪ್ರತಿಭಟನೆ ಬಿಟ್ಟು ಹೋಗೋದಿಲ್ಲ. ಮಾಡಾವ್ ನಾವ್ ಇಲ್ಲ ಏನ್? ಹಲೋ, ನಾವು ಹಂಚವ ಗ್ರಾಮದ ರೈತರ ಪರವಾಗಿ ನಾ ಮಾತಾಡೋನು. ಲಾಗುಡು ದರ ಯಾರನ್ನ ಕೇಳಿ ಹೆಚ್ಚು ಮಾಡ್ರು, ಔಷಧ ದರ ಯಾರನ್ನ ಕೇಳಿ ಹೆಚ್ಚು ಮಾಡ್ರು. 8-9 ವರ್ಷ ಆತ. ಸೈಬಿನ್ ದರ 10 ರೂಪಾಯಿ ಯಾರು ಹೆಚ್ಚು ಮಾಡ್ರಣ್ಣ, ಹೆಚ್ಚು ಮಾಡ್ರಣ್ಣ ಯಾರು. ನಮ್ಗ ಹಾಕೊಂಡ್ ಬರಾಕ ರೈತರಿಗೆ ಒಂದೊಂದು ಹಂಗ್ಯದಾವ. ಇದ್ರ ಮನಿಗೆ ಹೋದ ಕೂಡಲೇ ನಾವು ಕಾಲಿಡ್ಬೇಕ. ಮತ್ತೊಂದು ಫಂಕ್ಷನ್ ಬರಾಕ ರೈತರ ಸಮಸ್ಯೆ ಹಿಂಗೆ ಐತಿ. ರೈತ ಯಾರನ್ನ ಗೋಣ್ ಮುರಿಯೋದಿಲ್ಲ, ರೈತ ಯಾರನ್ನ ಗೋಣ್ ಮುರಿಯೋದಿಲ್ಲ. ಅನ್ನ ಕೊಡ್ತಾನು, ನೀರು ಕೊಡ್ತಾನು, ಬೆಳೆ ಕೊಡ್ತಾನು, ಸಕ್ಕರೆ ಕೊಡ್ತಾನು ಚಹಾ ಕುಡಿಯಾಕ. ಸಚಿವರು ಬಂದಿದ್ರು ನಾಳೆವರೆಗೆ ಗಡುವು ಕೊಡ್ರಿ, ನಾ ಇವತ್ತು ಮೀಟಿಂಗ್ ಮಾಡ್ತೀನಿ, ನಿಮ್ಗ ನ್ಯಾಯಯುತವಾದ ಬೇಡಿಕೆ ಇಲ್ಲ ನಮ್ದ ರೋಜಿಗೆ ರೈತರ ತಾವೇ ಬೇಕು ಬೇಡ್ರಿ. ಕಾವೇರಿ ಐತಿ 8-9 ದಿವಸ ಆತಿ ಇವತ್ತಿಗೆ. ರೋಡ್ ಮ್ಯಾಲ ಹೆಣ್ಮಕ್ಳು ರೊಟ್ಟಿ ತಂದು ಮಾಡಿ ಕೊಡೋರು, ಅಕ್ಕಿ ಹಾಕೋರು, ರೋಡ್ ಮೇಲೆ ವಸತಿ ಮಾಡೋರು. ನಮ್ಮ ವಿಜಯದರ್ನು ಅಲ್ಲಿ ಅವೇನ್ ಹಿಂದ್ ಸರಿಯಂಗಿಲ್ಲ, ಇಲ್ಲಿಂದ ಹಿಂದ್ ಸರಿಯಂಗಿಲ್ಲ. ಸರಿಯಂಗಿಲ್ಲ. ಆಗದಿಲ್ಲ 3,500 ಕೊಡಬೇಕು. ಸೋಯಾಬೀನ್ ರೇಟ್ ಇಲ್ಲ ಕೊಡುವರಿಗೆ ಇಲ್ಲೇ ನೀವೇನೇನ್ರಿ 3,500 ಕೊಡುವರೆಗೆ ಇಲ್ಲೇ ಬಂದ್ರಿ ರೋಡ್ ಬಂದ್ರಿ. ಅಲ್ಲಿರುವಂತ ರೈತರು ಹೇಳ್ತಿರುವಂತದ್ದು ನಮಗೆ 3,500 ರೂಪಾಯಿನ ಕೊಡ್ಲೇಬೇಕು ಅಂದಾಗ ಮಾತ್ರ ಈ ಒಂದು ಸ್ಥಳದಿಂದ ನಾವು ಬಿಟ್ಟು ಕದಲ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಈಗ ರೈತರು ಹೇಳ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಆಕ್ರೋಶದ ಕಟ್ಟೆ ಕೂಡ ಈಗ ಒಡೆದಿರುವಂತದ್ದು. ಸಂಪೂರ್ಣವಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ಈಗ ರೈತರ ಮಯ ಆಗಿರುವಂತದ್ದು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಏನು ರೈತರ ಟವೆಲ್ಗಳು ಇರುವಂತದ್ದು. ನ್ಯಾಯವನ್ನ ಕೊಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಸರ್, ಈಗ ಸಿಎಂ ಅವರು ಸಭೆ ಕರೆದಿದ್ದಾರೆ, ರೈತರ ಸಭೆ ಕರೆದಿದ್ದಾರೆ. ಬೆಳಗಾವಿ ರೈತರು ಹೋಗಿಲ್ಲ. ಇಲ್ಲಿ ಏನ್ ನಿರ್ಧಾರ ತಗೋತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ನಾಳೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು, ಇವತ್ತು ಮಾಡೋದು. ನಾಳೆ ಅಲ್ಲ, ನಾವಂತೂ ಇವತ್ತೇ ಹೇಳಿದೆವು. ಆದ್ರೆ ಟೈಮಿಂಗ್ ಅವ್ರು ಕೂಡ ನಮಗೆ ಯಾರು ಟೈಮಿಂಗ್ ಕೂಡ ನಮಗೆ ಯಾರು ಅಲ್ಲ. ಅವ್ರಿಗೆ ಹೊಸ ಕಾರ್ ಬೇಕಾದ್ರೆ ಅವ್ರ ನಮ್ಮ ಟೈಮಿಂಗ್ ಕೇಳ್ತಾರೋ ಇಲ್ಲ. ಅವ್ರಿಗೆ ಲಾಕ ಒಂದು ತಗೋತಾರ, ನಮಗೆ ಪಾರ್ ಕೇಳ್ತಾರೆ. ಪಾರ್ ಮಾಡಿದ್ಮೇಲೆ ಇವತ್ತು ನಾವಲ್ಲಿ ಕೂತ 9 ದಿವಸ ಆಗೈತಿ. ಅದು ಇನ್ನು ಯಾವ ಬರೋಕಿಲ್ಲ. ಅವ್ರಿಗೆ ಈಗ ಟೈಮಿಂಗ್ ಹೇಳ್ಬೇಕಾಯ್ತ್ರಿ. ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಮಾಡಾಚಾರ ನಮ್ಮ ಕಾರ್ಖಾನೆ ಮಾಲೀಕರದು ಏನ್ ಹೇಳ್ತಾರೆ ಅವ್ರಿಗೆ? ಅಲ್ರಿ ಅದೇ 8 ದಿವಸ ಏನ್ ಮಾಡಿದ್ರಿ ನೀವು? 8 ದಿವಸ ಏನ್ ಮಾಡಿದ್ರಿ? ಅವರಿಗೆ ಕುರ್ಚೆ ಆಸೆ ಬಿಟ್ಟ ರೈತರ ಸಂಕಟ ಏನೈತಿ, ರೈತರ ತ್ರಾಸ ಏನೈತಿ, ರೈತರ ತ್ರಾಸ ಯಾಕೆ ಸಹಾಯದಾರು, ಅವ್ರಿಗೇನ್ ಸಮಸ್ಯೆ ಐತಿ, ನೀವ್ ಏನ್ ಹೇಳ್ತೀರಿ? ಈಗ ಸಿಎಂ ಮೀಟಿಂಗ್ ತಗೋತಾರ ಹೇರ್ ಇದೇ ಮೀಟಿಂಗ್ ಪೈಲಾ ಸಹ ತಗೋತ್ರಿ ಅಂದ್ರೆ ಹೈವೇ ಬಂದ್ ಆಗ್ತಿರ್ಕಿಲ್ಲ. ರೈತರು ಹೇಳ್ತಿರುವಂತದ್ದು ನಮಗೆ 3,500 ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಸದ್ಯ ಮಾಡ್ತಿರುವಂತದ್ದು ಗಮನಿಸಬಹುದು. ಏನು ಸಂಪೂರ್ಣವಾಗಿ ರೈತರು ಇಲ್ಲಿ ಸೇರಿರುವಂತದ್ದು. ನಾವು ಈ ಒಂದು ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಹೇಳ್ತಿದ್ದಾರೆ. ಆದ್ರೆ ಏನು ನಾಳೆ ಗಡುವನ್ನ ಕೊಟ್ಟಿದ್ರು, ರೈತ ಹೋರಾಟಗಾರರು ನಾಳೆವರೆಗೂ ಗಡುವನ್ನ ಕೊಟ್ಟಿದ್ರು. ಆದ್ರೆ ನಮಗೆ ಗಡುವನ್ನ ಕೊಡೋದಕ್ಕೆ ಸರ್ಕಾರ ಯಾರು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡ್ತಿರುವಂತದ್ದು. ನಮಗೆ ಕೊಡೋಕೆ ಇವ್ರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ರೈತರು ಮಾಡ್ತಿರುವಂತದ್ದು. ಸಂಪೂರ್ಣವಾಗಿ ಸಾಕಷ್ಟು ಯುವಕರು ಸೇರಿದ್ದಾರೆ, ರೈತರು ಸೇರಿದ್ದಾರೆ. ನಮಗೆ ಏನು ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬಹುತೇಕ ಸಂಪೂರ್ಣವಾಗಿ ಇಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ರೈತರ ಮಯ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ರೈತರು ಸೇರಿರುವಂತದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂತದ್ದು. ಜೊತೆಗೆ ಮೇಲ್ಗಡೆ ನಿಂತು ಕೂಡ ಇಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲೇ ಸ್ಥಳದಲ್ಲೇ ಕುಳಿತು ಸದ್ಯ ಈಗ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಕುಳಿತು ಪ್ರತಿಭಟನೆಗೆ ರೈತರು ಕೂಡ ಈಗ ಮುಂದಾಗಿರುವಂತದ್ದು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಸಂದೇಶವನ್ನ ಕೂಡ ರೈತರು ಕೊಡ್ತಿರುವಂತದ್ದು. ನಾಗೇಂದ್ರ ಬಾಬು.